ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಒಂದು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಕುಸುಮವರು ಆ ಒಂದು ಬಂಡೆ ಮೇಲೆ ಬರೆದಿರ್ತಾರೆ. ಅದನ್ನು ನೋಡಿದ ಆದಿ ಮತ್ತು ಭಾಗ್ಯಗೆ ಖುಷಿ ಆಗುತ್ತೆ. ನಂತರ ಕುಸುಮವರು ಫ್ರೆಂಡ್ಶಿಪ್ ಬ್ಯಾಂಡನ್ನು ಕೊಟ್ಟು ಇಲ್ಲಿ ಭಾಗ್ಯ ಕೈಯಿಂದ ಆದಿಗೆ ಕಟ್ಟಿಸ್ತಾರೆ. ಇದು ಎಲ್ಲವನ್ನ ಕೂಡ ನೋಡಿದೆ ಶ್ರೀಶ್ರ ಮತ್ತು ತಾಂಡವ್ ಇರಿಟೇಟ್ ಆಗ್ತಾರೆ. ನಂತರ ಆಫೀಸ್ ಒಂದು ಕೆಲಸಕ್ಕೂ ಕೂಡ ಬಂದಿರುವುದರಿಂದ ಇಲ್ಲಿ ಭಾಗ್ಯ ಮತ್ತು ಆದೀಶ್ವರ್ ರೆಡಿ ಆಗಿದ್ದೆ ಒಂದು ಸ್ಕೂಲಿಗೆ ಬಂದಿದ್ದಾರೆ. ಇಡೀ ಫ್ಯಾಮಿಲಿ ಕೂಡ ಅವ್ರ ಜೊತೆ ಬಂದಿದೆ. ಇಲ್ಲಿ ಭಾಗ್ಯ ಮತ್ತು ಆದೀಶ್ವರ್ ಅವರ ಬ್ಯಾನರ್ ಕೂಡ ಹಾಕಿದ್ದಾರೆ. ಅದನ್ನ ನೋಡಿದೆ ತಾಂಡವ್ ಕೆಂಡಾಮಂಡಲ ಆಗ್ತದಾನೆ. ಈ ಮೂತಿಗೆ ಇದೆಲ್ಲ ಬೇಕಾ, ಇದನ್ನ ನೋಡೋದಕ್ಕೆ ನಾವೆಲ್ಲಕ್ಕೆ ಬರ್ಬೇಕಾ, ಇದು ಯಾವ ಹಣೆ ಬರ ಕರ್ಮ ಅಂತ ಹೇಳಿ ನಂತರ ಇಲ್ಲಿ ಭಾಗ್ಯಾಗ ಅನ್ನಿಸ್ತದೆ ಏನಿದು ಎಲ್ಲ ಕೂಡ ಸರಿಯಾಗಿದೆ ಅಂತಾನೆ ಅನ್ನಿಸ್ತದೆಯಲ್ಲ. ಹಾಗಿದ್ರೆ ಇಲ್ಲಿ ಆದೀಶ್ವರ್ ಅವ್ರಿಗೆ ಯಾರು ಕೂಡ ಮೋಸ ಮಾಡಿಲ್ವಾ, ಮೋಸ ನಡೆದಿಲ್ವಾ ಇಲ್ಲಿ ಅಂತ ಅಂಥದ್ದಾಗೇನೆ ಮಕ್ಕಳು ಬಂದಿದ್ದೆ ನಮಗೂ ಕೂಡ ಸೈಕಲ್ ಬೇಕು, ಸ್ಕೂಲಿಗೆ ಬಂದಿರೋದು 4 ಸೈಕಲ್ ಅಂತ ಹೇಳ್ತಾರೆ. ಆಗ ಭಾಗ್ಯಗೆ ಗೊತ್ತಾಗ್ಬಿಡತ್ತೆ 200 ಸೈಕಲ್ ಸ್ಯಾಂಕ್ಷನ್ ಆಗಿದೆ, 20 ಕಂಪ್ಯೂಟರ್ ಸ್ಯಾಂಕ್ಷನ್ ಆಗಿದೆ, ಆದರೆ ಬಂದಿರತಕ್ಕಂಥದ್ದು ಜಸ್ಟ್ 4 ಸೈಕಲ್ 1 ಕಂಪ್ಯೂಟರ್ ಅಂತ. ಖಂಡಿತವಾಗ್ಲೂ ಇಲ್ಲಿ ಮೋಸ ನಡೆದಿದೆ. ಈ ಫ್ರಾಡನ್ನು ಮೊದಲು ಆದೀಶ್ವರ್ಗೆ ಹೇಳಬೇಕು ಅಂತ ಭಾಗ್ಯ ನಿರ್ಧಾರ ಮಾಡ್ಕೋತಾರೆ. ಇದನ್ನು ಕೇಳಿಸ್ಕೊಂಡಂತ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡಿ ಈ ರೀತಿಯಾಗಿ ಧೋಖಾ ಆಗಿದೆ, ಇಷ್ಟು ದೊಡ್ಡ ಫ್ರಾಡ್ ಆಗಿದೆ, ನನಗೆ ಗೊತ್ತಿಲ್ವಾ ಅಂದಾಗ ಕನಿಕಾ ಕೊನೆಗೂ ಶ್ರೇಷ್ಠ ಹತ್ರ ಬಾಯ್ಬಿಡ್ತಾರೆ. ಇದೆಲ್ಲ ನಾನೇ ಮಾಡಿಸಿದ್ದು, ನಾನೇ ದುಡ್ಡು ಹೊಡೆದಿರೋದು ಅಂತ. ಈಗ ಖಂಡಿತ ನೀನು ಸಿಗ್ಬೀಳ್ತಿದ್ಯಾ, ಭಾಗ್ಯ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಅವಳು ರೆಡ್ ಹ್ಯಾಂಡ್ ಆಗಿ ಎಲ್ಲವನ್ನ ಕೂಡ ಲಾಕ್ ಮಾಡ್ತಿದ್ದಾಳೆ. ಖಂಡಿತ ನೀನೇ ಅನ್ನೋದು ವಿಷಯ ಗೊತ್ತಾಗ್ಬಿಡತ್ತೆ. ಕೊನೆ ಟೈಮಲ್ಲಿ ಏನು ಮಾಡೋಕ್ಕಾಗತ್ತೆ, ಸರಿ ಆಯಿತು ನಾನು ಕೂಡ ಟ್ರೈ ಮಾಡ್ತೀನಿ ಕೊನೆ ಟೈಮಲ್ಲಿ ಉಲ್ಟಾ ಮಾಡಲಿಕ್ಕೆ ಅಂತ ಹೇಳಿ ಶ್ರೇಷ್ಠ ಕನಿಕಾಗೆ ಭರವಸೆ ಕೊಡ್ತಾರೆ. ಆ ಕಡೆ ಕನಿಕಾ ಕೂಡ ಆದಿ ಬ್ರದರ್ಗಂತೂ ಗೊತ್ತಾಗಲೇಬಾರ್ದು ಅಂತ ಹೇಳ್ತಾರೆ. ನಂತರ ಇಲ್ಲಿ ಆದಿ ಮತ್ತು ಭಾಗ್ಯಗೆ ಸನ್ಮಾನ ಆಗಬೇಕಾಗತ್ತೆ. ಆ ಟೈಮಲ್ಲಿ ಇಲ್ಲಿ ಆದೀಶ್ವರ್ ಮಾತಾಡಿದಾಗ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಫೆಸಿಲಿಟಿಯನ್ನು ಕೂಡ ಹೇಳ್ತಾರೆ. ಬಟ್ ಇದು ಯಾವುದೂ ನಿಜ ಅಲ್ಲ. ಎಲ್ಲಿ ಕೊಟ್ಟಿದ್ದಾರೆ ಸೈಕಲ್, ಎಲ್ಲಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಅಂತ ಎಲ್ಲರೂ ಕೂಡ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ಕೋತಾರೆ. ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಭಾಗ್ಯ ಹೌದು ಈ ರೀತಿ ತಪ್ಪ ಆಗಿದೆ ನಮ್ಮಿಂದ ಅಂತ ಹೇಳಿದಾಗ ಅದಕ್ಕೆ ಶಾಕ್ ಆಗ್ತದೆ. ಆಗಿದ್ರೆ ಏನಾಗುತ್ತೆ, ಕನಿಕಾ ಸಿಕ್ಕಿ ಬೀಳ್ತಾಳ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ